ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಇದು ಡಯಟ್ ಮಾಡೋರಿಗೂ ಕೂಡ ಹೆಲ್ಪ್ ಆಗುತ್ತೆ, ಮತ್ತು ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಾನು ಮಧ್ಯಾಹ್ನ ಊಟಕ್ಕೆ ಚಪಾತಿ ಮತ್ತು ಪಾಲಕ್ ಪನ್ನೀರ್ ಮಾಡಿ ಅದಕ್ಕೆ ವೆಜಿಟೇಬಲ್ ಸಲಾಡ್ ಮಾಡಿದ್ದೆ. ಇದರಲ್ಲಿ ಪ್ರೋಟೀನ್ ಕೂಡ ಇದೆ, ಕಾರ್ಬ್ಸ್ ಇದೆ, ಮತ್ತು ಫೈಬರ್ ಕೂಡ ಇದೆ. ಹೆಲ್ದಿ ಫುಡ್ ಆಗಿರುತ್ತೆ. ಮತ್ತು ಮಧ್ಯಾಹ್ನ ಊಟ ಆದಮೇಲೆ ಏನಾದರೂ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು, ಈ ಸಮ್ಮರಲ್ಲಂತೂ ಏನೇ ಜ್ಯೂಸ್ ಮಾಡ್ಕೊಂಡು ಕುಡಿದ್ರು ಮತ್ತು ಎಷ್ಟೇ ನೀರು ಕುಡಿದ್ರೂ ಕುಡ್ದಂಗೆ ಅನಿಸಲ್ಲ. ವೆದರ್ ತುಂಬ ಹಾಟ್ ಇರೋದ್ರಿಂದ, ಇವಾಗ ಮಳೆ ಬರ್ತಿರೋದ್ರಿಂದ ಪರವಾಗಿಲ್ಲ. ಬಿಫೋರ್ 10 to 15 ಡೇಸ್ ಬ್ಯಾಕ್ ಆ ಥರ ಇತ್ತು. ಹಾಗಾಗಿ ಮಕ್ಕಳು ಅವಾಗವಾಗ ಜ್ಯೂಸ್ ಕೇಳ್ತಾ ಇರ್ತಾರೆ. ಹೊರಗಡೆಯಿಂದ ಜ್ಯೂಸ್ ಕೊಡೋದ್ರಿಂದ ಅದರಲ್ಲೆಲ್ಲ ಜಾಸ್ತಿ ಶುಗರ್ ಹಾಕಿರ್ತಾರೆ ಅಂತ ಅಂದ್ಬಿಟ್ಟು ನಾನು ಮನೆಯಲ್ಲೇ ಯಾವ್ದಾದ್ರು ಫ್ರೂಟ್ಸ್ ಇದ್ದರೆ ಮಕ್ಕಳಿಗೆ ಮತ್ತು ನಮಗೆ ಎಲ್ರಿಗೂ ಕೂಡ ಜ್ಯೂಸನ್ನ ಮಾಡ್ಕೊತೀನಿ. ಆದರೆ ಜ್ಯೂಸ್ ಮಾಡಬೇಕಾದ್ರೆ ಎನಿ ಫ್ರೂಟ್ಸ್ ಜ್ಯೂಸನ್ನ ಮಾಡಬೇಕಾದ್ರೆ ಡಯಟ್ ಮಾಡ್ತೀರಿ ಅನ್ನೋರು ಮತ್ತು ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋರು ವಿತೌಟ್ ಶುಗರ್ನ ಯೂಸ್ ಮಾಡಿ ನೀವು ಜ್ಯೂಸನ್ನ ತಗೊಳ್ಳೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತು ಶುಗರ್ ಕಂಟೆಂಟ್ ಜಾಸ್ತಿ ತೊಗೊಂಡ್ರೆ ನಿಮ್ಗೆ ವೆಯ್ಟ್ ಲಾಸ್ ಕೂಡ ಆಗಲ್ಲ ಮತ್ತು ಫ್ಯಾಟ್ ಲಾಸು ಆಗಲ್ಲ. ಹಾಗಾಗಿ ಅದಕ್ಕೆ ಬೇಕಾದರೆ ನೀವು ಹನಿನ ಆ್ಯಡ್ ಮಾಡ್ಕೋಬೋದು. ಇವತ್ತಿಗೆ ನಾನು ವ್ಲಾಗ್ನ ಕಂಪ್ಲೀಟ್ ಮಾಡ್ತಿದ್ದೀನಿ. ಸಿ ಯು ಆಲ್, ಲವ್ ಯು ಆಲ್, ಬಾಯ್. ಥ್ಯಾಂಕ್ ಯು ಸೋ ಮಚ್, ಬಾಯ್.